ಹಾಯ್, ಇದೇ ನೋಡಿ. ಲಾಸ್ಟ್ ಟೈಮ್ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸ್ಪೇರ್ ಪಾರ್ಟ್ಸ್ ನಿಮಗೆ ತೋರಿಸಿದ್ದೆ. ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಆರ್ ಒ ಪ್ಯೂರಿಫೈರ್ ಅಲ್ಲಿ ಏನೇನ್ ಯೂಸ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸಿದ್ದೆ. ಅದು ಪಾರ್ಟ್ 1 ಅನ್ಕೊಂಡ್ರೆ ಇದು ಪಾರ್ಟ್ 2 ಆಗುತ್ತೆ ನಿಮಗೆ. ಇದ್ರಲ್ಲಿ ನಾನು ನಿಮಗೆ ಹೇಗೆ ಆರ್ ಒ ಪ್ಯೂರಿಫೈರ್ ಅಲ್ಲಿ ನೀರ್ ಬರುತ್ತೆ, ಕನೆಕ್ಷನ್ ಯಾವ ರೀತಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಅದರಲ್ಲಿ ಏನೇನು ಯೂಸ್ ಮಾಡಿದ್ವಿ, ಮೇಜರ್ ಆಗಿ 7 ಐಟಮ್ ಯೂಸ್ ಮಾಡಿದ್ವಿ ಆರ್ ಒ ಪ್ಯೂರಿಫೈರ್ ಅಲ್ಲಿ. ಇದರಲ್ಲಿ ಕೂಡ 7 ಐಟಮ್ ಇದೆ ನೋಡಿ. ಒಂದು FR ಇದೆ, FR 450, ಒಂದು ಮೆಂಬ್ರೇನ್ ಹೌಸಿಂಗು, 2 ಒಳಗಡೆ ಆರ್ ಒ ಮೆಂಬ್ರೇನ್ ಇನ್ಸರ್ಟ್ ಆಗಿದೆ. ಇದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಮೆಂಬ್ರೇನ್ ಹಾಕಿತ್ತು ನೋಡಿ, ಅಲ್ಲಿಗೆ 3 ಐಟಮ್ ಆಯ್ತು. ಮತ್ತೆ ಬೂಸ್ಟರ್ ಪಂಪು 4, ಸೋಲ್ನೈಡ್ ವಾಲ್ SV 5, ಫ್ಲೋಟ್ ಸ್ವಿಚ್ 6, SMPS ಪವರ್ ಸಪ್ಲೈ. ಇದಿಷ್ಟು ಇತ್ತು ಅಂದ್ರೆ ನಿಮಗೆ ಆರ್ ಒ ಪ್ಯೂರಿಫೈರ್ ರೆಡಿ ಆದಂಗೆ. ಅಂದ್ರೆ ಇದು ಬೇಸಿಕ್ ಹೇಳ್ತಾ ಇರೋದು. ಇದರಲ್ಲಿ ಇನ್ನು ಸೆಡಿಮೆಂಟ್ ಕಾರ್ಬನ್ ಎಲ್ಲ ಹಾಕಿಲ್ಲ. ಇದು ಮಸ್ಟ್ ಅಂಡ್ ಶುಡ್ ಇದೆಲ್ಲ ಇರಲೇಬೇಕು. ಇಲ್ಲ ಆದ್ರೆ ನಿಮಗೆ ಆರ್ ಒ ಪ್ಯೂರಿಫೈರ್ ಯಾವುದೇ ಕಾರಣಕ್ಕೆ ವರ್ಕ್ ಆಗಲ್ಲ. ಇನ್ ಕೇಸ್ ಸೆಡಿಮೆಂಟ್ ಕಾರ್ಬನ್ ಇಲ್ಲ ಅಂದ್ರೂ ವರ್ಕ್ ಆಗತ್ತೆ, ಬಟ್ ಏನಪ್ಪಾ ಅಂದ್ರೆ ನಿಮಗೆ ಬೇಗ ಚೋಕ್ ಆಗ್ಬಿಡತ್ತೆ. ಇನ್ ಪ್ರೀ ಫಿಲ್ಟರ್ ಬೋಲ್ ಇಲ್ಲ ಅಂದ್ರೂ ವರ್ಕ್ ಆಗತ್ತೆ, ಬಟ್ ಅದು ಕೂಡ ಬೇಗ ಚೋಕ್ ಆಗತ್ತೆ. ಇನ್ UV ಹಾಕಿಲ್ಲ, TDS ಕಂಟ್ರೋಲರ್ ಹಾಕಿಲ್ಲ. ಓಕೆ, ಇದು ಬೇಸಿಕ್ ಈ ವಿಡಿಯೋ ಪೂರ್ತಿ ಬೇಸಿಕ್ ವಿಡಿಯೋ. ಇದು ನೋಡ್ಕೊಂಡ್ರೆ ನೀವು ಯಾವುದೇ ಪ್ಯೂರಿಫೈರ್ ಆದ್ರೂ ನೀವು ಏನಿರುತ್ತೆ, ಏನ್ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಕೋಬಹುದು. ಸೈಡ್ ನೋಡ್ಕೊಳ್ಳಿ, ಪೈಪ್ ಲೈನ್ ಕನೆಕ್ಷನ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ಒಂದೊಂದೇ ತೋರಿಸ್ತೀನಿ ನಿಮಗೆ ಈಗ ಎಲ್ಲಿಂದ ಬರುತ್ತೆ ಅಂತೇಳಿ. ಇದು ಸಿಂಟೆಕ್ಸ್ ಇಂದ ಬಂದಿರುವಂತದ್ದು ಕನೆಕ್ಷನ್. ಇಲ್ಲಿ ನೋಡಿ, ಸಿಂಟೆಕ್ಸ್ ಇಂದ ಬಂದಿರುವಂತದ್ದು ನಲ್ಲಿ ಕನೆಕ್ಷನ್ ಆಗಿ ಬಂದಿದೆ. ಈ ಪೈಪ್ ಬಂದು ಸೋಲ್ನೈಡ್ ವಾಲ್ಗೆ ಕನೆಕ್ಷನ್ ಆಗಿದೆ. ಓಕೆ, ಸೋಲ್ನೈಡ್ ವಾಲ್ ಅಲ್ಲಿ ಡೈರೆಕ್ಷನ್ ಇದೆ ನೋಡಿ, ಡೈರೆಕ್ಷನ್ ಇದೆ, ಈ ಸೈಡ್ಗೆ ಬಂದಿದೆ. ಓಕೆ, ಡೈರೆಕ್ಷನ್ ಪ್ರಕಾರನೇ ಹಾಕ್ಬೇಕು, ಚೇಂಜ್ ಮಾಡಂಗಿಲ್ಲ. ಸೋಲ್ನೈಡ್ ವಾಲ್ ಆಯ್ತು. ಸೋಲ್ನೈಡ್ ವಾಲ್ ಆದ್ರೆ ಇದು ಪಂಪು ಕೂಡ ನೋಡಿ ಡೈರೆಕ್ಷನ್ ಇದೆ. ಡೈರೆಕ್ಷನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಡೈರೆಕ್ಷನ್ ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಹೀಗೆ ಬರುತ್ತೆ. ಸೋಲ್ನೈಡ್ ವಾಲ್ ಇಂದ ಪಂಪಿಗೆ ಬರುತ್ತೆ. ಪಂಪಿಂದ ಪೂರ್ತಿ ಬಂದು ನಿಮಗೆ ಮೆಂಬ್ರೇನ್ ಹೌಸಿಂಗ್ ಕನೆಕ್ಟ್ ಆಗಿದೆ. ಮೆಂಬ್ರೇನ್ ಹೌಸ್ ಇನ್ಪುಟ್, ಈ ಕ್ಯಾಪ್ ಕಡೆ ಇನ್ಪುಟ್ ಇರುತ್ತೆ. ಕೆಲವೊಂದು ಕಂಪ್ನಿಗಳಲ್ಲಿ ಮೆಂಬ್ರೇನ್ ಹೌಸಿಂಗ್ ಸೀಲ್ಡ್ ಕೊಟ್ಟಿರ್ತಾರೆ, ಫುಲ್ ಕನ್ಸೀಲ್ಡ್ ಮಾಡಿರ್ತಾರೆ. ಇದು ಒಂದು ಕನೆಕ್ಷನ್ ಇರುತ್ತೆ, ಈ ಸೈಡ್ 2 ಕನೆಕ್ಷನ್ ಇರುತ್ತೆ. ಓಕೆ, ಅದು ಕನ್ಸೀಲ್ಡ್ ಮೆಂಬ್ರೇನ್ ಅಂತ ಕರಿತೀವಿ. ಅದು ಹಾಕ್ಬೋದು, ಇದು ಹಾಕ್ಬೋದು, ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಇದು ಬಿಚ್ಚಿ ಓಪನ್ ಮಾಡಿ ಮತ್ತೆ ರೀಯೂಸ್ ಮಾಡಬಹುದು. ಮೆಂಬ್ರೇನ್ ಹೌಸಿಂಗ್ ಅದು ರೀಯೂಸ್ ಮಾಡ್ಲಿಕ್ಕೆ ಬರಲ್ಲ, ಮೌಲ್ಡೇಟ್ ಇರುತ್ತೆ. ಒಗಾಸೋದು ಮತ್ತೆ ಅದನ್ನ ಚೇಂಜ್ ಮಾಡಿ ಬೇರೆದನ್ನ ಹಾಕ್ಬೇಕಾಗತ್ತೆ. ಈಗ ನೋಡಿ, ಪಂಪ್ ಇಂದ ಮೆಂಬ್ರೇನ್ ಹೌಸಿಂಗ್ ಬಂತು. ಮೆಂಬ್ರೇನ್ ಹೌಸಿಂಗ್ ಇಂದ ಬಂದು ನಿಮಗೆ ಏನು ಈ ಗಿಡ್ಡ ಇದೆ ನೋಡಿ, ಲೆಂತ್ ಅಲ್ಲಿ ಗಿಡ್ಡ ಇರೋದು FR ಕನೆಕ್ಷನ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಲೆಂತ್ ಅಲ್ಲಿ ಗಿಡ್ಡ ಇರೋದು, ಕಡಿಮೆ ಲೆಂತ್ ಇರೋದು, ಲೆಂತ್ ಜಾಸ್ತಿ ಇರೋದು ವೈಟ್ ಪೈಪ್ ಇರೋದು ಪ್ಯೂರಿಫೈಡ್ ವಾಟರ್. ವೈಟ್ ಪೈಪ್ ಇರೋದ್ರಲ್ಲಿ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಇದರಲ್ಲಿ ಈ ಬ್ಲೂ ಪೈಪ್ ಏನಿದೆ, ನಾವು ಬ್ಲೂ ಪೈಪ್ ನ ಯೂಸ್ ಮಾಡಿದ್ರೆ ಅದು ಬೇಗ ಐಡೆಂಟಿಫೈ ಆಗ್ಲಿ ಅನ್ನೋಕ್ಕೋಸ್ಕರನೇ ಯೂಸ್ ಮಾಡ್ತೀವಿ. ಇದು ರಿಜೆಕ್ಟ್ ವಾಟರ್ ಅಂತ ಕರಿತೀವಿ. ಇದರಲ್ಲಿ ಹೈ TDS ಕಂಟಾಮಿನೇಷನ್ ಇರೋದಂಥದ್ದು ಪೂರ್ತಿ ಇದ್ರಲ್ಲಿ ಹೋಗುತ್ತೆ. ಇನ್ ಕೇಸ್ FR ಹಾಕ್ಲಿಲ್ಲ ಅಂದ್ರೆ ನಿಮಗೆ ಪ್ಯೂರಿಫೈಡ್ ವಾಟರ್ ಬರಲ್ಲ, ಎಲ್ಲ ವೇಸ್ಟೇಜ್ ರಿಜೆಕ್ಟ್ ವಾಟರ್ ಅಲ್ಲೇ ಹೋಗ್ಬಿಡತ್ತೆ ಇದಿಲ್ಲ ಆದ್ರೆ. ಓಕೆ, ಹಂಗಾಗಿ ಕಂಪಲ್ಸರಿ ಇದು ಹಾಕ್ಬೇಕು. ಇದರಿಂದ ನೋಡಿ ವೇಸ್ಟೇಜ್ ಪೈಪು ಈ ಕಡೆ ಕನೆಕ್ಷನ್ ಬಿಟ್ಟಿದೆ. ಓಕೆ, ಇಷ್ಟೇ ಇರೋದು ಇದರಲ್ಲಿ. ಪೈಪ್ ಲೈನ್ ಕನೆಕ್ಷನ್ ಅಲ್ಲಿ ಇಷ್ಟೇ ನಾವು ಹಾಕಿರೋದು. SV 1, ಬೂಸ್ಟರ್ ಪಂಪ್ 1, ಮೆಂಬ್ರೇನ್ ಹೌಸಿಂಗು, FR ಹಾಕಿದೆ. ಇದಿಷ್ಟು ಕನೆಕ್ಷನ್ ಕಂಪಲ್ಸರಿ. ಇದೆಲ್ಲ ವಾಟರ್ ಪ್ಯೂರಿಫೈರ್ ಇದು ಬೇಕೇ ಬೇಕು. ಇದಿಲ್ಲ ಅಂದ್ರೆ ನಿಮಗೆ ಪ್ಯೂರಿಫೈರ್ ವರ್ಕ್ ಆಗಲ್ಲ. ಇದಾದ್ಮೇಲೆ ನಿಮಗೆ ಇನ್ನೊಂದು SMPS ಮತ್ತೆ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಆಗಿದೆ. ಇದು ಒಂದ್ಸಲಿ ನೋಡ್ಕೊಂಡ್ಬಿಡಿ, ಗೊತ್ತಿಲ್ಲದಲ್ಲೇ ಇದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಮಾಡಿದೆ ಅಂತ ನೋಡಿ. ಇದು DC ಕನೆಕ್ಷನ್, 24 ವೋಲ್ಟ್ಸ್ DC ಬಂದಿದೆ. ಈ DC ಇಂದ ನೆಗೆಟಿವ್ ಪಂಪಿನ ನೆಗೆಟಿವ್ ಕೊಟ್ಟಿದೆ ನೋಡಿ. ಪಂಪ್ ಬ್ಲಾಕ್ ವೈರ್ ಇರೋದು ಪಂಪ್, ಇದು ನೆಗೆಟಿವ್ SMPS. ಪಂಪಿನ ನೆಗೆಟಿವ್, ಪಂಪಿನ ಬ್ಲಾಕ್, SV ನೆಗೆಟಿವ್ ಅಂದ್ರೆ ವೈಟ್ ವೈರ್. ಸೋಲ್ನೈಡ್ ವಾಲ್ದು ವೈಟ್ ವೈರ್ ಕನೆಕ್ಷನ್ ಕೊಟ್ಟಿದೆ. ಇನ್ನೊಂದು SMPS ನ ಪಾಸಿಟಿವ್, ಇದು ರೆಡ್ ವೈರು. ಇದರಲ್ಲಿ ಸೋಲ್ನೈಡ್ ವಾಲ್ದು ರೆಡ್ ವೈರು ಪಾಸಿಟಿವ್, ಮತ್ತೆ ಪಂಪ್ ಇಂದು ರೆಡ್ ವೈರು ಪಾಸಿಟಿವ್ ಕನೆಕ್ಷನ್ ಈ ರೀತಿ ಕೊಟ್ಟಿದೆ. ಓಕೆ, 2 ಜಾಯಿಂಟ್ ಬರುತ್ತೆ ಇದರಲ್ಲಿ. ಇದು DC ಸೈಡ್. ನಾವು ಫ್ಲೋಟ್ ಸ್ವಿಚ್ ವೈರ್ ಕನೆಕ್ಷನ್ ಇಲ್ಲ ಹಾಕಿಲ್ಲ, ಇಲ್ಲೂ ಬೇಕು ಅಂದ್ರೆ ಹಾಕ್ಬೋದು. ಬಟ್ ಯಾವಾಗಲೂ SMPS ಆನ್ ಅಲ್ಲಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ
ಇದು ಹಾಕೋದಿಲ್ಲ. ಏನಾರ ಅನಿವಾರ್ಯ ಇಂಡಿಕೇಟರ್ಗಳಿಗೆ ಕನೆಕ್ಷನ್ ಬೇಕೇ ಬೇಕು ಅಂದಾಗ ಮಾತ್ರ ಹಾಕ್ತಿವಿ. ಓಕೆ, ಇದ್ರಲ್ಲಿ ನೋಡಿ ಇಲ್ಲಿ ಜಾಯಿಂಟ್ ಹಾಕಿದೆ, ಇಲ್ಲೊಂದು ಈ ಜಾಯಿಂಟ್ ಬಂದು ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್. ಇದು ಕೇಬಲ್, ಇದು ಪವರ್ ಸಪ್ಲೈ ಕೇಬಲ್ ಪ್ಲಗ್ ಪಾಯಿಂಟಿಗೆ ಹೋಗಿದೆ, ಅಲ್ಲಿಂದ ಕನೆಕ್ಷನ್ ಬಂದು ಫ್ಲೋಟ್ ಸ್ವಿಚ್ ಕನೆಕ್ಷನ್ ಆಗುತ್ತೆ. ಇದರಲ್ಲಿ ಸಿಂಪಲ್ ಆಗಿರುತ್ತೆ, ಬಟ್ ತುಂಬಾ ಹುಷಾರಾಗಿ ಮಾಡಬೇಕು. AC ಕನೆಕ್ಷನ್ ಇರುತ್ತೆ ಇದರಲ್ಲಿ. ನೋಡಿ ಬ್ಲಾಕ್ ಏನಿದೆಯಲ್ಲ, ಬ್ಲಾಕ್ ಬಂದು ಜಾಯಿಂಟ್ ಜಸ್ಟ್ ಬಂದು ಕನೆಕ್ಷನ್ ಆಗಿದೆ. ಬ್ಲಾಕಿಗೆ ಏನು ಕನೆಕ್ಷನ್ ಕೊಟ್ಟಿಲ್ಲ, ಯಾಕಂದ್ರೆ ಇಂಡಿಕೇಟರ್ ನಾವು ಹಾಕಿಲ್ಲ. ಇಂಡಿಕೇಟರ್ ಹಾಕಿದ್ರೆ ಕೊಡ್ಬೇಕಾಗತ್ತೆ. ಬ್ಲಾಕ್ ಡೈರೆಕ್ಟ್ ಆಗಿದೆ ಲೆಕ್ಕ. ಇನ್ನೊಂದು ರೆಡ್ ವೈರ್ ಏನಿದೆ, ರೆಡ್ ವೈರ್ ನ ಕಟ್ ಮಾಡಿಬಿಟ್ಟು ಫ್ಲೋಟ್ ಸ್ವಿಚ್ ಇಂದ ಬಂದಿರೋಂತ 2 ವೈರ್ ನೋಡಿ, ಇಲ್ಲಿ 2 ವೈರ್, ಒಂದು ರೆಡ್ ಒಂದು ಗ್ರೇ ಕಲರ್ ಇದೆ, ಅದರಿಂದ ಬಂದಿರೋದು 2 ವೈರ್ ತಗೊಂಬಂದು ಈ ರೆಡ್ ಈ ಕಡೆ ಕಟ್ ಮಾಡಿರೋ ಇನ್ನೊಂದು ರೆಡ್ಗೆ ಸಪರೇಟ್ ಕೊಡಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಫ್ಲೋಟ್ ಸ್ವಿಚ್ ಇಂದ ಬಂದಿರೋ 2 ವೈರ್ ತಗೊಂಡು ರೆಡ್ ಬ್ಲಾಕ್ ಕನೆಕ್ಷನ್ ಮಾಡ್ಬಿಡ್ತೀರಾ. ಹಂಗ ಮಾಡಿದ್ರೆ ಕಂಪಲ್ಸರಿ ಶಾರ್ಟ್ ಆಗತ್ತೆ, ಫ್ಯೂಸ್ ಆಗುತ್ತೆ. ಮನೆದಾಗ್ಲಿ ಶಾಪ್ದಾಗ್ಲಿ ಫ್ಯೂಸ್ ಆಗುತ್ತೆ. ಈಗ ಮಾಡಂಗಿಲ್ಲ. ಒಂದು ರೆಡ್ ವೈರ್ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಆ ಲೀಡಿಗೆ ಈ ಲೀಡಿಗೆ ಕೊಡ್ಬೇಕಾಗತ್ತೆ. ಕಂಪಲ್ಸರಿ ಇದು ಒಂದು ಡೈರೆಕ್ಟ್ ಇರ್ಬೇಕು, ಯಾವಾಗಲೂ ಡೈರೆಕ್ಟ್ ಇರ್ಬೇಕು. ಫೇಸು ನ್ಯೂಟ್ರಲ್ ಶಾರ್ಟ್ ಆಗಂಗಿಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂತೀರಾ, ಇದು ರಿಪೀಟ್ ನೋಡ್ಕೊಳ್ಳಿ ಬೇಕಾರೆ. ಓಕೆ, ಇದು ಬೇಸಿಕ್ ವೈರಿಂಗ್. ಯಾವುದೇ ಪ್ಯೂರಿಫೈಯರ್ ಆದ್ರೂ ನೀವೆಲ್ಲ ಗೊತ್ತಾಗ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಅದನ್ನು ಕನೆಕ್ಷನ್ ಎಲ್ಲ ತೆಗ್ದ್ಬಿಟ್ಟು ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು. ಇನ್ನೊಂದ್ಸರಿ ಗೊತ್ತಾಗಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಇದು ಫ್ಲೋಟ್ ಸ್ವಿಚ್ ಆಪರೇಟ್ ಆಗುತ್ತೆ. ಇದು ಅದು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಓಕೆ, ಈಗ ನೋಡಿ ಎಲ್ಲ ಕನೆಕ್ಷನ್ ಆಗಿದೆ. ಈಗ ಒಂದ್ಸಲ ನಿಮಗೆ ಆನ್ ಮಾಡ್ತೀನಿ, ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಈಗ ನಿಮಗೆ ಆನ್ ಮಾಡ್ತೀನಿ. ಆನ್ ಮಾಡಿದೆ ನೋಡಿ, ಖಾಲಿ ಓಡಿಸ್ತಾ ಇದ್ದೀನಿ. ಇಲ್ಲಿ ಇಂಡಿಕೇಶನ್ ಬಂದಿದೆ ಯಾವ್ದ್ರಲ್ಲಿ, SMPS ಅಲ್ಲಿ. SMPS ಕರೆಂಟ್ ಬಂದಿದೆ. ಈ ಫ್ಲೋಟ್ ಸ್ವಿಚ್ ಏನಾದ್ರು ನಾವು ಆಫ್ ಮಾಡಿದ್ರೆ ನೋಡಿ ಹೋಯ್ತು. ಫ್ಲೋಟ್ ಸ್ವಿಚ್ ಆನ್ ಆದ್ರೆ ಇಂಡಿಕೇಶನ್ ಬರುತ್ತೆ, ಪಂಪ್ ಓಡ್ತಾ ಇದೆ, SU ವರ್ಕ್ ಆಗ್ತಾ ಇದೆ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಈಗ ನೋಡಿ ಆಫ್ ಮಾಡ್ತೀನಿ, ಆಫ್ ಆಯ್ತು. ಈಗ ಆನ್ ಆಗತ್ತೆ. ಓಕೆ, ಈಗ ಆಫ್ ಅಲ್ಲೇ ಬಿಟ್ಟಿದ್ದೀನಿ. ಈಗ ಆನ್ ಆಗಿದೆ. ಈಗ ಆಫ್ ಮಾಡಿ ವಾಟರ್ ಕನೆಕ್ಷನ್ ನ ಫಸ್ಟ್ ಬಿಟ್ಬಿಡೋಣ. ಈಗ ನೋಡಿ ವಾಟರ್ ಫ್ಲೋ ಇದೆಯಲ್ಲ, ವಾಟರ್ ಫ್ಲೋ ಆಫ್ ಅಲ್ಲಿ ಇದೆ. ಈಗ ವಾಟರ್ ಫ್ಲೋ ಆನ್ ಮಾಡ್ತೀನಿ. ಈಗ ನೀರ್ ಸಪ್ಲೈ ಆಯ್ತು. ಈ ವಾಟರ್ ಸಪ್ಲೈ ಬಂದು ಫಸ್ಟ್ ಸೋಲ್ನೈಡ್ ವಾಲಿಗೆ ಬಂದಿದೆ. ಸೋಲ್ನೈಡ್ ವಾಲ್ ಕನೆಕ್ಷನ್ ಇದೆ. ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ. ಈಗ ಇಲ್ಲಿಂದ ಯಾವಾಗ ಮುಂದಕ್ಕೆ ಹೋಗುತ್ತೆ ಅಂದ್ರೆ, ನಾವು ಕರೆಂಟ್ ಕನೆಕ್ಷನ್, ಎಲೆಕ್ಟ್ರಿಕ್ ಕನೆಕ್ಷನ್ ಆನ್ ಆದಾಗ, SMPS ಫ್ಲೋಟ್ ಸ್ವಿಚ್ ವರ್ಕ್ ಆಗಿ ಪಂಪ್ ಓಡಿದಾಗ ಅದೇ ಪ್ಯಾರಲಲ್ ಆಗಿ SU ವರ್ಕ್ ಆಗುತ್ತೆ. ಪಂಪ್ ಯಾವಾಗ ರನ್ ಆಗುತ್ತೆ, ಪಂಪು SU ಎರಡೂ ರನ್ ಆಗುತ್ತೆ. ಇಲ್ಲಿ ವಿ ಚೇಂಬರ್ ಹಾಕಿಲ್ಲ ನಾವು, ಬೇರೆ ಏನ್ ಐಟಮ್ ಹಾಕಿಲ್ಲ. ಓಕೆ, ಈಗ ನೋಡಿ ಈಗ ಆನ್ ಮಾಡ್ತೀನಿ. ಈಗ ಅಲ್ಲಿವರೆಗೂ ನೀರ್ ಬಂದಿದೆ, ಸೋಲ್ನೈಡ್ ವಾಲ್ ವರೆಗೂ ನೀರ್ ಬಂದಿದೆ. ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ಪಂಪ್ ರನ್ ಆಗ್ತಾ ಇದೆ. ಇದ್ರಲ್ಲಿ ನೋಡಿ ಪ್ಯೂರಿಫೈಡ್ ವಾಟರ್ ಬರ್ತಾ ಇದೆ, ಪ್ಲಸ್ ವೇಸ್ಟೇಜ್ ವಾಟರ್ ಹೋಗ್ತಾ ಇದೆ. ನೋಡ್ತಾ ಇದೀರಲ್ಲ, ಇದರಲ್ಲಿ ರೇಷಿಯೋ ನೋಡ್ಕೊಳ್ಳಿ. ನಿಮಗೆ ರೇಷಿಯೋ ಬಂದು ನಿಮಗೆ ವೇಸ್ಟೇಜ್ ವಾಟರ್ ಜಾಸ್ತಿ ಇದೆ, ಪ್ಯೂರಿಫೈಡ್ ವಾಟರ್ ಕಡಿಮೆ ಇದೆ. ಇದು ಏನಕ್ಕೆ ಅಂತ ಹೇಳ್ತೀನಿ ನಾನು. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತುಂಬಾ ವಿಡಿಯೋಸ್ ಬರುತ್ತೆ ಈ ರೀತಿ. ಇದು ರೀಸನ್ ಏನಪ್ಪಾ ಅಂದ್ರೆ, ಇದು ಟೆಸ್ಟಿಂಗ್ ಪರ್ಪಸ್. ಈ ಮೆಂಬ್ರೇನ್ ಹೌಸಿಂಗ್ ಅಲ್ಲಿ
ಆಕ್ಚುಲಿ ಹೊಸ ಮೆಂಬ್ರೇನ್ ಹಾಕಿಲ್ಲ, ಬೇಕು ಅಂತಾನೆ ಹಳೆ ಮೆಂಬ್ರೇನ್ ಹಾಕಿದೀನಿ. ಇದರಲ್ಲಿ ಯೂಸ್ಡ್ ಒಂದಿತ್ತು, ಅದು ಹಾಕಿದೀನಿ. ಇದ್ರಲ್ಲಿ ನೋಡಿ ಫ್ಲೋ ತುಂಬಾ ಕಡಿಮೆ ಬರ್ತಾ ಇದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ಲೋ ತುಂಬಾ ಕಡಿಮೆ ಮಾಡ್ತಾ ಇದೆ. ಇದು ಮೆಂಬ್ರೇನ್ ಹೌಸಿಂಗ್ ಇನ್ ಕೇಸ್ ಏನಾರ ಹೋಯ್ತು, ಮೆಂಬ್ರೇನ್ ಏನಾರ ಹೋಗಿತ್ತು ಅಂದ್ರೆ ಈ ರೀತಿ ಬರುತ್ತೆ. ಇದಾದ್ರೆ ನಿಮಗೆ ಸ್ವಲ್ಪನಾರ ಬರ್ತಾ ಇದೆ. ಇನ್ನು ಡ್ರಾಪ್ ಬರುತ್ತೆ ವಾಟರ್. ವೇಸ್ಟೇಜ್ ನೋಡ್ರಿ ಪೂರ್ತಿ ಹೋಗ್ತಾ ಇದೆ. ವೇಸ್ಟೇಜ್ ಫುಲ್ ಹೋಗ್ತಾ ಇದೆ. ಪ್ಯೂರಿಫೈಡ್ ಸಣ್ಣ ಬರ್ತಾ ಇದೆ, ಅಂದ್ರೆ ಲೈಫ್ ಆಲ್ರೆಡಿ ಅದು ಮುಗ್ದಿದೆ. ಈಗ ಬೇರೆ ಮೆಂಬ್ರೇನ್ ಹಾಕಿ ನಿಮಗೆ ತೋರಿಸ್ತೀನಿ, ಗೊತ್ತಾಗುತ್ತೆ. ಈಗ ನೋಡಿ, ಇದು ಹೊಸ ಮೆಂಬ್ರೇನು ಹಾಕಿರ್ಲಿಲ್ಲ, ಬೇಕು ಅಂತಾನೆ ಹಳೆ ಮೆಂಬ್ರೇನ್ ಹಾಕಿದೆ ಅದರಲ್ಲಿ. ಅದ್ ನಿಮಗೆ ಏನಾಗಿರತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಈ ಮೆಂಬ್ರೇನ್ ಹೌಸಿಂಗ್ ಓಪನ್ ಮಾಡಿ ಹಳೆ ಮೆಂಬ್ರೇನ್ ತೆಗೆದು ಹೊಸ ಮೆಂಬ್ರೇನ್ ಹಾಕ್ತೀನಿ. ಇದು ಟೆಸ್ಟಿಂಗ್ ಪರ್ಪಸ್ ಹಾಕಿದ್ದೆ. ಟೆಸ್ಟಿಂಗ್ ಪರ್ಪಸ್ ಅದು ಏನಾಗತ್ತೆ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೆ. ಇದ್ರಲ್ಲಿ ನೋಡಿ, ಆಕ್ಚುಲಿ ಚೇಂಜ್ ಮಾಡಿ ನಾನು ಹಳೆ ಮೆಂಬ್ರೇನ್ ಹಾಕಿದ್ದೆ. ಅದು ಇದು ನೋಸ್ ಪ್ಲೇಯರ್ ಅಲ್ಲಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಓಕೆ, ಇದು ಯೂಸ್ಡ್ ಹಳೆ ಮೆಂಬ್ರೇನ್ ಬೇಕು ಅಂತಾನೆ ಹಾಕಿದ್ದೆ. ಇದರಲ್ಲಿ ಯೂಸ್ಡ್ ಹಳೆ ಮೆಂಬ್ರೇನ್ ಹಾಕಿದ್ದೆ. ಓಕೆ, ಇದು ನೋಡಿ ಹೊಸ ಮೆಂಬ್ರೇನ್ ಹಾಕ್ತಾ ಇದೀನಿ. ಡಿಫ್ರೆನ್ಸ್ ನೋಡ್ಕೊಳ್ಳಿ ಇದರಲ್ಲಿ. ಅಕಸ್ಮಾತ್ ಮೆಂಬ್ರೇನ್ ಹೋದಾಗ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ಈಗ ಹೊಸ ಮೆಂಬ್ರೇನ್ ಹಾಕಿದೀನಿ. ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಮೆಂಬ್ರೇನ್ ಹೋದಾಗ ಏನಾಗುತ್ತೆ ಅಂತ, ಹಂಗಾಗಿ ಟ್ರೈಯಲ್ಲಿ ತೋರಿಸಿದೀನಿ ನಿಮಗೆ. ಓಕೆ, ಇವಾಗ ನೋಡಿ ಹೊಸ ಮೆಂಬ್ರೇನ್ ಹಾಕಿದೆ. ಅದೇ ರೀತಿ ಕನೆಕ್ಷನ್ ಮಾಡ್ತಾ ಇದೀನಿ. ಈಗ ಫ್ಲೋ ಹೇಗೆ ಬರುತ್ತಂತ ನೋಡ್ಕೊಳ್ಳಿ. ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಸ್ವಿಚ್ ಆನ್ ಮಾಡಿದೀನಿ. ನೋಡಿ, ಆಕ್ಚುಲಿ ಹೊಸ ಮೆಂಬ್ರೇನ್ ಹಾಕಿದಾಗ ನೊರೆ ಬರುತ್ತೆ, ನೊರೆ ತರ ಬರುತ್ತೆ. ನೋಡಿ, ಇದು ನೋಡಿ ಡ್ರಾಪ್ ಇಲ್ಲ, ಫ್ಲೋ ಬರ್ತಾ ಇದೆ ನೀಟಾಗಿ. ಅದು ಇದರಲ್ಲಿ 20% ಬರ್ತಾ ಇತ್ತು ವಾಟರ್, 20 to 30% ವಾಟರ್ ಇತ್ತು. ಅಂದ್ರೆ ಅದ್ರ ಲೈಫ್ ಇನ್ನು ಮುಗ್ದಿರ್ಲಿಲ್ಲ, ಇನ್ನು ಒಂದ್ ಸ್ವಲ್ಪ ದಿನ ಬರ್ತಿತ್ತು ಅಷ್ಟೇ. ಬಟ್ ಅಷ್ಟು ಅಕಸ್ಮಾತ್ ಹಾಗೆ ಬಿಟ್ರೆ ಅದೇನಾಗುತ್ತೆ, ಪಂಪ್ ಹೋಗ್ಬಿಡತ್ತೆ. ಅಕಸ್ಮಾತ್ ಮೆಂಬ್ರೇನ್ ಹೋಯ್ತು ಅಂತ ಹೇಳಿ ಹಾಗೆ ಡ್ರಾಪ್ ಬರ್ತಾ ಇತ್ತು ಅಂತ ಬಿಟ್ರೆ ಇಡೀ ದಿನ ಓಡಿ ಪಂಪ್ ಹೋಗ್ಬಿಡತ್ತೆ. ಪಂಪು ಅಥವಾ ಸೋಲ್ನೈಡ್ ವಾಲ್ ಅಥವಾ ಪವರ್ ಸಪ್ಲೈ ಬಹಳ ಹೊತ್ತರನ್ನಾದಾಗ ನಿಮಗೆ ಆ ರೀತಿ ಹೋಗಿ ಕಂಪ್ಲೇಂಟ್ ಆಗ್ಬಿಡತ್ತೆ. ಆಕ್ಚುಲಿ ಒಂದು 10-20% ನೀರು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಥವಾ ಡ್ರಾಪ್ ಬರಕ್ ಆಯ್ತು ಅಂದ್ರೆ ಕಂಪಲ್ಸರಿ ಮೆಂಬ್ರೇನ್ ಚೇಂಜ್ ಮಾಡಲೇಬೇಕು. ನಾನು ನಿಮಗೆ ಟ್ರಯಲ್ ಪರ್ಪಸ್ಗೆ ತೋರಿಸಿದ್ದು. ಈಗ ನೋಡಿ ಫ್ಲೋ ಸರಿ ಇದೆ. ಇವಾಗ ಫ್ಲೋ ಸರಿ ಇದೆ. ಓಕೆ, ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಸಿಂಪಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಏನೇನ್ ಬರುತ್ತೆ ಇದಕ್ಕೆ ಅಂದ್ರೆ ಪ್ರೀ ಫಿಲ್ಟರ್ ಬೌಲು, TDS ಕಂಟ್ರೋಲರ್, UV ಚೇಂಬರು ಅದೆಲ್ಲ ಇದ್ದಾಗ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಪೂರ್ತಿ ಬೇಸಿಕ್ ವಿಡಿಯೋ. ಇದು ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಇವಿಷ್ಟು ಇರಲೇಬೇಕು. ಇವಿಷ್ಟರಲ್ಲಿ FR ಇಲ್ಲ ಅಂದ್ರೂ ವರ್ಕ್ ಆಗಲ್ಲ, FR ಚೋಕ್ ಅಂದ್ರೂ ವರ್ಕ್ ಆಗಲ್ಲ, ಅಥವಾ ಮೆಂಬ್ರೇನ್ ಹೋಯ್ತು ಅಂದ್ರೆ ಈಗ ವರ್ಕ್ ಆಗಿಲ್ಲ ನೋಡ್ತಾ ಇದ್ರಿ, SMP ಹೋಯ್ತು ಅಂದ್ರೆ ಆನೇ ಆಗೋದಿಲ್ಲ. ಅದೆಲ್ಲ ಟ್ರಬಲ್ ಶೂಟ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಟ್ರಬಲ್ ಶೂಟ್ ವಿಡಿಯೋ ಅಂತಾನೆ ಇರುತ್ತೆ, ಹೇಗೆ ಟ್ರಬಲ್ ಅಟೆಂಡ್ ಮಾಡಬೇಕು ಅಂತ ಹೇಳಿ. ಇದು ನೋಡಿ, ಈಗ ಆನ್ ಮಾಡಿದ್ರೆ ಈಗ ಆನ್ ಅಲ್ಲಿದೆ. ಈಗ ಆಫ್ ಮಾಡ್ತೀನಿ. ಫ್ಲೋಟ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ಎಲ್ಲ ಆಫ್ ಆಗುತ್ತೆ. SMP ಕೂಡ ಆಫ್ ಆಗುತ್ತೆ, ಯಾಕಂದ್ರೆ ನಾವು AC ಸೈಡ್ ಇಂದ ಕನೆಕ್ಷನ್ ಕೊಟ್ಟಿದ್ದೀವಿ. ಈಗ ನೋಡಿ ಆನ್ ಆಯ್ತು. ಮತ್ತೆ ನೋಡಿ ನೊರೆ ಬರ್ತಾ ಇದೆ ಅದರಲ್ಲಿ, ವೇಸ್ಟೇಜ್ ವಾಟರ್ ಅಲ್ಲಿ. ಯಾಕಂದ್ರೆ ಮೆಂಬ್ರೇನ್ ಆಕ್ಚುಲಿ ಹೊಸ ಮೆಂಬ್ರೇನು ಒಂದು
10 ಲೀಟರ್ ನೀರು ವೇಸ್ಟ್ ಮಾಡಬೇಕು ಆಕ್ಚುಲಿ. ಅದಾದ್ಮೇಲೆ ಯೂಸ್ ಮಾಡಬೇಕು, ಅವಾಗ ಕರೆಕ್ಟ್ ಆಗಿರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ತರ ವಿಡಿಯೋಸ್ ಬರ್ತಾ ಇರತ್ತೆ. ವಾಟರ್ ರಿಲೇಟೆಡ್, ವಾಟರ್ ಪ್ಯೂರಿಫೈರ್ ರಿಲೇಟೆಡ್, ಕಿಂಗನ್ ವಾಟರ್ ರಿಲೇಟೆಡ್, ಯಾವ್ದು ಬೆಸ್ಟ್ ಪ್ಯೂರಿಫೈರ್, ಬೆಸ್ಟ್ ವಾಟರ್, ಪ್ರಪಂಚದಲ್ಲಿ ಯಾವ್ದಾದ್ರು ಬೆಸ್ಟ್ ವಾಟರ್ಗಳಿದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀವಿ. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.